ಡಿಯರ್ ಫ್ರೆಂಡ್ಸ್, ಯಾರ್ಯಾರೆಲ್ಲ ಮುಂಬರುವಂಥ KAS, ವಿಲೇಜ್ ಅಕೌಂಟೆಂಟ್, FDA, SDA, ESI, PSI ಎಕ್ಸಾಮ್ಸ್ಗಳಿಗೆ ಓದ್ತಾ ಇದ್ದೀರಾ, ನಿಮಗೆಲ್ಲ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಯೋಜನೆಗಳ ಮೇಲೆ ಸಪ್ರೇಟಾಗಿ ಕ್ವಶನ್ ಕೇಳ್ತಾರೆ. ಆದ್ದರಿಂದ ಗೋಬರ್ ಧನ್ ಸ್ಕೀಮ್ ಬಗ್ಗೆ ಇವತ್ತಿನ ಹಿಂದೂ ಪೇಪರ್ನಲ್ಲಿ ನಿಮಗೆ ನ್ಯೂಸಲ್ಲಿ ಬಂದಿದೆ. ಫಸ್ಟ್ಗೆ ಬೇಸಿಕ್ ಇನ್ಫಾರ್ಮೇಷನ್ ಏನೇನು ಗೊತ್ತಿರಬೇಕು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ. ಗೋಬರ್ ಧನ್ ಫುಲ್ ಫಾರ್ಮ್ ಏನು? ಗ್ಯಾಲ್ವನೈಸಿಂಗ್ ಆರ್ಗ್ಯಾನಿಕ್ ಬಯೋ ಅಗ್ರೋ ರಿಸೋರ್ಸಸ್ ಧನ್ ಅಂತ ಇದರ ಫುಲ್ ಫಾರ್ಮ್ ಆಗುತ್ತೆ. ಆಮೇಲೆ ಇದರ ಅವಧಿ ಎಷ್ಟು? 2025-26ರಿಂದ 2035-36. ಮತ್ತು ರಾಷ್ಟ್ರೀಯ ಯೋಜನೆ, ಇದು ರಾಷ್ಟ್ರೀಯ ಯೋಜನೆ ಹೆಸರು ಏನಪ್ಪ ಅಂದ್ರೆ ನ್ಯಾಷನಲ್ ಸರ್ಕ್ಯುಲರ್ ಬಯೋ ಎನರ್ಜಿ ಸ್ಕೀಮ್ ಅಂತ ಆಗುತ್ತೆ. ಯಾವ ಸಚಿವಾಲಯದ ಅಡಿಯಲ್ಲಿ ಬರ್ತೈತಿ? ಹೊಸ ಮತ್ತು ನವೀಕರಿಸಬಹುದಾದ ಇಂಧನದ ಸಚಿವಾಲಯದ ಅಡಿಯಲ್ಲಿ ಬರ್ತೈತಿ. ಇವತ್ತಿನ KE ಎಕ್ಸಾಮ್ನಾಗ 2-3 ಸ್ಟೇಟ್ಮೆಂಟ್ ಮಾಡಿ ಕೇಳಕತ್ತಾರಲ್ಲ ಕ್ವಶನ್. ಈ ಥರ ನೀವೇನ್ರಿ ಓದಿದ್ರೆ, ಇಷ್ಟು ಸಿಸ್ಟಮೆಟಿಕ್ ಆಗಿ ನೀವು ನೋಟ್ಸ್ ಮಾಡಿಕೊಂಡು ಓದಿದರೆ ನಮ್ಮ ನೋಟ್ಸ್ ಒಳಗೆ, ಕರೆಂಟ್ ಅಫೇರ್ಸ್ ನೋಟ್ಸ್ ಒಳಗೆ ಹಿಂಗೆ ಇದ್ದಾವೆ. ನೆಕ್ಸ್ಟ್ ಇದರ ಉದ್ದೇಶ ಏನಂದ್ರೆ, ಇದು ಇಂಪಾರ್ಟೆಂಟಾ, ಇದನ್ನೇ ಒಂದು ಸ್ಟೇಟ್ಮೆಂಟ್ ಕೊಡ್ಬೋದು. ದೇಶದಲ್ಲಿ ಕಾಂಪ್ರೆಸ್ಡ್ ಬಯೋಗ್ಯಾಸ್ CBG ಉತ್ಪಾದನೆಯನ್ನು ಸುಮಾರು ಎಷ್ಟು ಪರ್ಸೆಂಟ? 10%. ಇಲ್ಲಿ 5% ಕೊಡ್ಬೋದು, 20% ಕೊಡ್ಬೋದು, ಟ್ರ್ಯಾಪ್ ಮಾಡ್ಬೋದು. ಇದನ್ನು ಹೇಳತ್ತೀನಿ ನಾನು ನಿಮಗೆ. ಇವತ್ತಿನ KE ಟ್ರೆಂಡ್ ಹ್ಯಾಂಗೆ ಐತತ್ತೆ ಇಷ್ಟೆಲ್ಲ ಹೇಳಿದ ಮೇಲೂ, ಈಗ ಆಲ್ರೆಡಿ ಪೊಲೀಸ್ ಎಕ್ಸಾಮ್ ನೋಡಿರ್ತೀರಿ, ಮುಂಬರುವಂಥ ಎಕ್ಸಾಮ್ಸ್ಗೆ ಈ ಥರ ಪ್ಯಾಟ್ರನ್ನ ಫಾಲೋ ಮಾಡಿರಿ. ಇನ್ಸ್ಟಾದೊಳಗೆ, ಯೂಟ್ಯೂಬ್ ಒಳಗೆ ನಾ ಈ ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ತೀನಿ, ಪ್ರತಿದಿನ ಮಾಡ್ತೀನಿ ನಿಮಗೋಸ್ಕರ ಬರೋದು. ಓಕೆ. ಆಮೇಲೆ ಯೋಜನೆಗೆ ಬಳಸುವ ಕಚ್ಚಾ ವಸ್ತುಗಳು ಏನೇನು ಉಪಯೋಗ ಮಾಡ್ತಾರೆ? ಗೋವುಗಳ ಡಂಗ್, ಸಗಣಿ, ಕುಳ್ಳೆಲ್ಲ ಉಪಯೋಗ ಮಾಡ್ತಾರೆ. ಕೃಷಿ ಅವಶೇಷಗಳು, ಕಬ್ಬು ಕಾರ್ಖಾನೆ ತ್ಯಾಜ್ಯ, ನಗರ ಜೈವಿಕ ತ್ಯಾಜ್ಯ, ಆಹಾರ ತ್ಯಾಜ್ಯ, ಇತರೆ ಜೈವಿಕ ಒಂದು ತ್ಯಾಜ್ಯಗಳನ್ನು ಉಪಯೋಗ ಮಾಡ್ತಾರೆ. ಇವೆಲ್ಲ ಉಪಯೋಗ ಮಾಡಿ ಏನು ಮಾಡ್ತಾರೆ? ಕಾಂಪ್ರೆಸ್ಡ್ ಬಯೋಗ್ಯಾಸನ್ನು ಉತ್ಪಾದನೆ ಮಾಡ್ತಾರೆ. ಈ ಕಾಂಪ್ರೆಸ್ಡ್ ಬಯೋಗ್ಯಾಸ್ ಎಲ್ಲೆಲ್ಲಿ ಉಪಯೋಗ ಆಕೈತಿ? CNG ವಾಹನಗಳಲ್ಲಿ ಮಿಶ್ರಣವಾಗಿ ಬಳಸ್ತಾರೆ. PNG ಪೈಪ್ಡ್ ನ್ಯಾಚುರಲ್ ಗ್ಯಾಸ್ ಒಳಗೆ ಜಾಲದಲ್ಲಿ ಬಳಸ್ತಾರೆ. ಇನ್ನು ಕೈಗಾರಿಕೆ ಒಳಗೂ ಕೂಡ ಇದನ್ನು ಬಳಸ್ತಾರೆ. ಇನ್ನು ಗೃಹ ಉಪಯೋಗಕ್ಕೂ ಕೂಡ ಇದನ್ನು ಬಳಸ್ತಾರೆ. ಓಕೆನಾ? ಇಸ್ ಇಟ್ ಕ್ಲಿಯರ್? ನೆಕ್ಸ್ಟ್, ಯೋಜನೆಯ 3 ಪ್ರಮುಖ ಅಂಶಗಳು ವೆರಿ ಇಂಪಾರ್ಟೆಂಟ್. ಸರ್ಕಾರ ಯಾವ ಉದ್ದೇಶ ಇಟ್ಕೊಂಡು ಇದನ್ನು ಮಾಡತೈತಿ ಇಲ್ಲ ಇದು ನೋಡ್ರೆ, 3 ಇಂಪರೇಟಿವ್ಸ್. ವೆಲ್ಕಮಿಂಗ್ ದ ಗವರ್ಮೆಂಟ್ ಇನಿಷಿಯೇಟಿವ್ ಆ್ಯಂಡ್ ವಾಟ್ ಆರ್ ದ 3 ಇಂಪರೇಟಿವ್ಸ್? ನಾನು ನಿಮಗೆ ಕನ್ನಡ ಇಂಗ್ಲೀಷ್ ಎರಡರೊಳಗೂ ಹೇಳ್ತೀನಿ. ರೆಮ್ಯುನರೇಟಿವ್ ಪ್ರೈಸ್, ಉತ್ಪಾದಕರಿಗೆ ಲಾಭದಾಯಕವಾದಂಥ ಬೆಲೆಯನ್ನು ಕೊಡುವ ಉದ್ದೇಶ ಹೊಂದೈತಿ. ಅಂದ್ರೆ ಇಂಥವೆಲ್ಲ ಮಾಡ್ತಾರೆ ರೈತರು. ಓಕೆ. ಆಮೇಲೆ ಅಶೋರ್ಡ್ ಆಪ್ಸ್ಟೇಕ್ ಅಂದ್ರೆ ಉತ್ಪಾದನೆಗೆ ಈ ಒಂದು ಖರೀದಿಯ ಖಾತರಿ. ಗೌರ್ಮೆಂಟ್ ಹೇಳೋದು ನಾವೇ ಖರೀದಿ ಮಾಡ್ತೇವೆ, ಗ್ಯಾರಂಟಿ ಖರೀದಿ ಮಾಡ್ತೇವೆ, ಉತ್ಪಾದನೆ ಮಾಡಿಕೊಡ್ರಿ ಅಂತ. ನೆಕ್ಸ್ಟ್, ಕ್ಯಾಪಿಟಲ್ ಸಪೋರ್ಟ್, ಬಂಡವಾಳ ಸಹಾಯ ಕೂಡ ಕೊಡ್ತಿದ್ದಾರೆ. ಸಬ್ಸಿಡಿ ಮತ್ತು ಇವನ್ ಹಣಕಾಸಿನ ನೆರವು ಕೂಡ ಕೇಂದ್ರ ಸರ್ಕಾರ ರೈತರಿಗೆ ಕೊಡ್ತಾ ಇದೆ. ಸೊ ಯಾರು ಬೇಕಾದವರು ಉತ್ಪಾದನೆ ಮಾಡಲಿ ಅವರಿಗೆ ಕೊಡ್ತಾ ಇದೆ. ದಿಸ್ ಈಸ್ ವಾಟ್ ಅಬೌಟ್ ಗೋಬರ್ ಧನ್. ದೇಶದೊಳಗೆ ಈ ನ್ಯಾಷನಲ್ ಸರ್ಕ್ಯುಲರ್ ಬಯೋ ಎನರ್ಜಿ ಮಾಡಿ ಸರ್ಕ್ಯುಲರ್ ಎಕಾನಮಿಯಲ್ಲಿ ಯಾರ್ಯಾರು ಭಾಗಿಯಾಗ್ತಿದ್ದಾರೆ, ದಿನದಿಂದ ದಿನಕ್ಕೆ ಅವರ ಒಂದು ಆದಾಯವನ್ನು ಹೆಚ್ಚಿಗೆ ಮಾಡುವಂಥ ಉದ್ದೇಶದಿಂದ ಈ ಒಂದು ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೆ ತಂದಿದೆ. ಗೈಸ್, ರಿಮೆಂಬರ್ ಆಲ್ ದೀಸ್ ಪಾಯಿಂಟ್ಸ್ ಆ್ಯಂಡ್ ಡೆಫಿನೆಟ್ಲಿ ನಿಮಗಿಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಎಲ್ಲ ಕಳಿಸ್ರಿ. ಆದಷ್ಟು ಬೇಗ VAO ಕ್ರ್ಯಾಶ್ ಕೋರ್ಸ್ ಶುರು ಮಾಡ್ತೀನಿ. ಆಮೇಲೆ 9th ಆಗಸ್ಟ್ ಅವತ್ತು ಸಂಡೇ ಇದ್ಲ, ಪ್ರೀ ಟೆಸ್ಟ್ ಇರ್ತೈತಿ. ನಮ್ಮ ಇನ್ಸ್ಟಿಟ್ಯೂಟ್ನಾಗ ಪ್ರೀ ಟೆಸ್ಟ್ ಇರ್ತೈತಿ, ಆನ್ಲೈನ್ನಾಗೂ ಪ್ರೀ ಇರ್ತೈತಿ. ನೆಕ್ಸ್ಟ್ 12ನೇ ತಾರೀಕಿಂದ ನಿಮಗೆ 10 ಪೊಲೀಸ್ ಯಾರ್ಯಾರು ಎಕ್ಸಾಮ್ಗೆ ಓದೋರದಿರಿ, ನಿಮಗೆ 10 ಟೆಸ್ಟ್ ಸೀರೀಸ್ ಒಂದು ಸೀರೀಸ್ನ ಲಾಂಚ್ ಮಾಡ್ತಾ ಇದ್ದೀನಿ. ಕನ್ನಮಡಿ ಇನ್ಸ್ಟಿಟ್ಯೂಟ್ ಆ್ಯಪ್ ಒಳಗೆ ಫಾಲೋ ಮಾಡಿರಿ. ಕನ್ನಮಡಿ IAS KS ಟೆಲಿಗ್ರಾಮ್ ಚಾನಲ್ ಜಾಯ್ನ್ ಆಗಿರಿ, ಯೂಟ್ಯೂಬ್ ಚಾನಲು ಜಾಯ್ನ್ ಆಗಿರಿ. ಥ್ಯಾಂಕ್ ಯು.